ನಮಸ್ಕಾರ ಮಂಗಳೂರು ಕರ್ನಾಟಕ. ನಾವಿವತ್ತು ರಿವ್ಯೂ ಮಾಡ್ತಿರೋ ಗಾಡಿ ಯಾವ್ದಪ್ಪ ಅಂತಂದ್ರೆ ಜಂತ್ರಿ ಡ್ಯೂಕ್ 250. ಇದ್ರದ್ದು ಸ್ಪೆಸಿಫಿಕೇಶನ್ ಫ್ಯೂಚರ್ಸ್ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಫಸ್ಟ್ ಇದ್ರದ್ದು ಲುಕ್ ವೈಸ್ ನೋಡೋದಪ್ಪ ಅಂತಂದರೆ ಗಾಡಿ ತುಂಬ ಬಲ್ಕಿಯಾಗಿ ಕೊಟ್ಟಿದ್ದಾರೆ 250ಅಲ್ಲಿ. ಸೇಮ್ 390 ಹೇಗೆ ಬರ್ತಿತ್ತು ಸೇಮ್ ಅದೇ ಥರ ಇದೆ. ಮತ್ತು ಇದ್ರದ್ದು ಫ್ರಂಟ್ DRL ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲೈಟ್. ಮತ್ತು ಅದ್ರ ಜೊತೆ LED ಹೆಡ್ ಲ್ಯಾಂಪ್ ಬರ್ತದೆ ಇದಕ್ಕೆ, ಮತ್ತು ಇಂಡಿಕೇಟರ್. ಇದರ ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು WP ಅಪೆಕ್ಸ್ ಅವ್ರದ್ದು 43mm USD ಅಪ್ಸೈಡ್ ಡೌನ್ ಫೋಕ್ಸ್ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆ ಈ ಫ್ರಂಟ್ ಟೈರ್ ಬಂದುಬಿಟ್ಟು 110 ಸೆಕ್ಷನ್ ಮತ್ತು ರಿಯರ್ ಟೈರ್ ಬಂದುಬಿಟ್ಟು 150 ಸೆಕ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಡ್ಯುಯಲ್ ಡಿಸ್ಕ್ ಬರುತ್ತೆ, ಅದ್ರ ಜೊತೆ ಡ್ಯುಯಲ್ ಚಾನಲ್ ABS ಮತ್ತು ಅಲಾಯ್ ವೀಲ್ ಬರುತ್ತೆ ಈ ಗಾಡೀಲಿ. ಫ್ರಂಟ್ ಡಿಸ್ಕ್ ಬಂದುಬಿಟ್ಟು 320mm ಡಿಸ್ಕ್ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆ ಕ್ಯಾಲಿಪರ್ ಬಂದುಬಿಟ್ಟು ಬೈಬ್ರೆ ಅವ್ರದ್ದು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ರಿಯರ್ ಬಂದ್ವಿ ಅಪ್ಪ ಅಂತಂದರೆ 240mm ಡಿಸ್ಕ್ ಮತ್ತು ಅದ್ರ ಜೊತೆ ಸೇಮ್ ಬೈಬ್ರೆದು ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ. ಮೇನ್ ಆಗಿ ಬಂದುಬಿಟ್ಟು ಹಾರ್ಟ್ ಆಫ್ ದಿ ಬೈಕ್ ಅಂತಾನೆ ಹೇಳ್ಬೋದು. 249.7cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ 31 bhp ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆ 25 Nm ಟಾರ್ಕ್ನ ಈ ಗಾಡಿ ಕೊಡುತ್ತೆ. ಇದ್ರ ಎಕ್ಸಾಸ್ಟ್ ಬಂದುಬಿಟ್ಟು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಮೊದಲಿದ್ದಲ್ಲಿ ಎಲ್ಲ ನಿಮಗೆ ಎಕ್ಸಾಸ್ಟ್ ಇಲ್ಲಿ ಬರ್ತಿತ್ತು 250ಅಲ್ಲಿ 390ಅಲ್ಲಿ. ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಇಂಜಿನಿಂದು ಕೆಳಗಿಂದ ಬರುತ್ತೆ ಎಕ್ಸಾಸ್ಟ್ ಪೈಪು. ನೆಕ್ಸ್ಟ್ ಇದ್ರದ್ದು ಸ್ವಿಂಗ್ ಆರ್ಮ್ ನೋಡೋದಪ್ಪ ಅಂತಂದರೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಕೊಟ್ಟಿದ್ದಾರೆ ವೆಯ್ಟ್ನ ರಿಡ್ಯೂಸ್ ಮಾಡಲಿಕ್ಕೆ. ಮತ್ತು ಇದರದ್ದು ಶಾಕ್ಸ್ ಕಡೆ ಬಂದ್ವಿ ಅಪ್ಪ ಅಂತಂದರೆ WP ಅಪೆಕ್ಸ್ ಫ್ರಂಟ್ ಯಾವುದು ಶಾಕ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ರಿಯರ್ ಯೂಸ್ ಮಾಡಿದ್ದಾರೆ. ಇದು ಬಂದುಬಿಟ್ಟು 10 ಸ್ಟೆಪ್ ಅಡ್ಜಸ್ಟೇಬಲ್ ಮೊನೋಶಾಕ್ಸ್. ಅದು 10 ಸ್ಟೆಪ್ಪು ಬರ್ತದೆ, ಇದನ್ನು ಅಡ್ಜಸ್ಟ್ ಮಾಡ್ಬೋದು 10 ಸ್ಟೆಪ್ಸಲ್ಲಿ. ನೆಕ್ಸ್ಟ್ ಇದರದ್ದು ಶಾಕ್ಸ್ನ ಸೈಡಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲಿ ಮಿಡ್ಲಲ್ಲಿ ಬರ್ತದೆ ಶಾಕ್ಸ್, ಇದರದ್ದು ಸೈಡಲ್ಲಿ ಕೊಟ್ಟಿದ್ದಾರೆ. ಮೊದಲು 390ಅಲ್ಲಿ ಬರ್ತದಲ್ಲ ಜಂತ್ರಿಯಲ್ಲಿ, ಸೇಮ್ ಅದೇ ಥರ ಇದರಲ್ಲಿ 250ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದರದ್ದು ಚೇಸ್ ಫ್ರೇಮ್ ನೋಡ್ಬೋದು ಫ್ರಂಟ್. ಇದೇ ಒಂದು ಲುಕ್ ಕೊಡೋಕೆ ಈ ಗಾಡಿಗೆ ಮೇಯ್ನ್ ಆದ ರೀಸನ್ ಅಂದರೆ ಇದೆ, ಅಂದರೆ ಚೇಸ್ ಫ್ರೇಮ್ ಕಾಣುತ್ತಲ್ಲ ಆಗ ಗಾಡಿ ಮಾತ್ರ ಸೈಕಾ ಕಾಣುತ್ತೆ. ಮತ್ತು ಇಲ್ಲಿ ಕ್ರ್ಯಾಶ್ ಗಾರ್ಡು ಮತ್ತು ಕೂಲೆಂಟು ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ಬಂದ್ವಿ ಅಪ್ಪ ಅಂತಂದರೆ ಇಲ್ಲಿ ಬ್ರೇಕ್ಸ್, ಇದು ಬ್ರೇಕ್ ಪೆಡಲ್, ಮತ್ತು ಇದು ಫುಟ್ ಪ್ಯಾಗ್ ರೈಡರ್, ಇದು ಪಿಲಿಯನ್ ಫುಟ್ ಪ್ಯಾಗ್. ನೆಕ್ಸ್ಟ್ ಇದ್ರದ್ದು ರೈಡರ್ ವ್ಯೂವಿಂದ ನೋಡೋದಪ್ಪ ಅಂತಂದರೆ 5 ಇಂಚ್ TFT LED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಗೇರ್ ಇಂಡಿಕೇಶನ್, ಸ್ಪೀಡ್, RPM, ಫ್ಯೂಲ್ ಇಂಡಿಕೇಶನ್, ಓಡೋಮೀಟರ್, ಕೂಲೆಂಟ್ ಟೆಂಪ್ರೇಚರ್ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಮತ್ತು ಲೆಫ್ಟಿಗೆ ಬಂದ್ವಿ ಅಪ್ಪ ಅಂತಂದರೆ ಸ್ವಿಚ್ಚಸ್ ಹ್ಯಾಂಡ್ಲ್, ಇದು ಇಲ್ಲಿ ಲಿವರ್ ಕೊಟ್ಟಿದ್ದಾರೆ, ಕ್ಲಚ್ ಲಿವರ್. ಮತ್ತು ಇದು ಹೆಡ್ಲೈಟ್, ಪಾಸ್ ಲೈಟ್ ಕೊಟ್ಟಿದ್ದಾರೆ ಹೆಡ್ಲೈಟ್ ಇದು. ಮತ್ತು ಇದು ಹಜಾರ್ಡ್ ಸ್ವಿಚ್. ನೆಕ್ಸ್ಟ್ ಈ ಮೀಟರ್ನ ಆಪ್ರೇಟ್ ಮಾಡಲಿಕ್ಕೆ ಇಲ್ಲಿ ಸ್ವಿಚ್ಚಸ್ ಇದೆ. ಇದರಲ್ಲಿ ನಿಮಗೆ 2 ಮೋಡ್ಸ್ ಬರುತ್ತೆ, ಒಂದು ಸ್ಟ್ರೀಟ್ ಮೋಡು ಮತ್ತೊಂದು ಟ್ರ್ಯಾಕ್ ಮೋಡು. ABSನ ಬೇಕಂತಂದರೆ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಮತ್ತು ಇಲ್ಲಿ ಇಂಡಿಕೇಟರ್ ಸ್ವಿಚ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೈಟ್ ಸೈಡ್ಗೆ ಬಂದ್ವಿ ಅಪ್ಪ ಅಂತಂದರೆ ಇಲ್ಲಿ ನಿಮಗೆ ಕಿಲ್ ಆನ್, ಕಿಲ್ ಆಫ್, ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಇದು ಎಕ್ಸ್ಲೇಟರ್ ಬಂದುಬಿಟ್ಟು ರೈಡ್ ಬೈ ವಯರ್, ಅಂದರೆ ಇದಕ್ಕೆ ಯಾವುದೇ ರೀತಿ ಕೇಬಲ್ ಬರಲ್ಲ, ಥ್ರಾಟಲ್ ಕೇಬಲ್, ರೈಡ್ ಬೈ ವಯರ್ ಬರುತ್ತೆ. ಮತ್ತು ಇಲ್ಲಿ ಫ್ರಂಟ್ ಡಿಸ್ಕ್ ಲಿವರ್ ಬರುತ್ತೆ. ಫ್ರಂಟಿಂದ ಕೂತ್ಕೊಂಡಾಗ ಈ ರೀತಿ ಕಾಣುತ್ತೆ ನಿಮಗೆ ವ್ಯೂ. ಟೈಲ್ ಕಡೆ ಬಂದ್ವಿ ಅಪ್ಪ ಅಂತಂದರೆ ಇಲ್ಲಿ T ಶೇಪ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಸ್ವಲ್ಪ T ಥರ ಕಾಣುತ್ತೆ. ಮತ್ತು ನೆಕ್ಸ್ಟ್ ಇಂಡಿಕೇಟರ್ಸ್, LED ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ. ಇದರ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು 15 ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದರಲ್ಲಿ ಮಿನಿಮಮ್ ನಿಮಗೆ 3 ಲೀಟರ್ಸ್ ಪೆಟ್ರೋಲ್ ಇರಬೇಕು ರಿಸರ್ವಿಗೆ. ಮತ್ತು ಇದರದ್ದು ಮೈಲೇಜ್ ಎಷ್ಟಪ್ಪ ಅಂತ ಕೇಳಿದರೆ 30 ಕೊಡ್ತದೆ. ಕಂಪನಿ ಮೈಲೇಜ್ 30 ಇಂದ 35 ಅಂತ ಹೇಳ್ತಾರೆ. ನೆಕ್ಸ್ಟ್ ಇದರದ್ದು ಸೀಟ್ ನೋಡೋದಪ್ಪ ಅಂತಂದರೆ ರೈಡರ್ ಸೀಟ್ ತುಂಬ ಸಾಫ್ಟ್ ಇದೆ. ಮತ್ತು ಇದರದ್ದು ರಿಯರ್ ಅಂದರೆ ಪಿಲಿಯನ್ ಸೀಟ್ ಕೂಡ ಸಾಫ್ಟ್ ಇದೆ, ಜಾಸ್ತಿ ಹಾರ್ಡ್ ಇಲ್ಲ, ಮತ್ತು ಸ್ಟಿಫ್ ಕೂಡ ಇದೆ. ಇದರ ಸೀಟ್ ಹೈಟ್ ಬಂದುಬಿಟ್ಟು 800 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಇದೊಂದು 5.4 ಇರ್ತಾರಲ್ಲ ಅವರಿಗೆಲ್ಲ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ಬೋದು, ಅಂದರೆ ಫ್ಲ್ಯಾಟ್ ಫುಟ್ ತನಕ ಇದು ಎಡ್ಸ್ಕುತ್ತೆ ಇದು ಗಾಡಿ. ಪಿಲಿಯನ್ಗೆ ಹ್ಯಾಂಡ್ಲ್ ಅಂದರೆ ಪಿಲಿಯನ್ ಹ್ಯಾಂಡ್ಲ್ ಕೊಟ್ಟಿದ್ದಾರೆ, ಗ್ರ್ಯಾಬ್ ಹ್ಯಾಂಡಲ್ ಅಂದರೆ ಪಿಲಿಯನ್ಗೆ ಹಿಡಿಲಿಕ್ಕೆ. ಇಲ್ಲಿ ಇದರ ಗೇರ್ ಬಾಕ್ಸ್ ಬಂದುಬಿಟ್ಟು 6 ಸ್ಪೀಡ್ ಗೇರ್ ಬಾಕ್ಸ್. ಇದರಲ್ಲಿ ವಿತ್ ನಿಮಗೆ ಕ್ವಿಕ್ ಶಿಫ್ಟರ್ ಕೂಡ ಬರುತ್ತೆ.
ಅಪ್ ಸಹ ಬರುತ್ತೆ, ಡೌನ್ ಸಹ ಬರುತ್ತೆ ಕ್ವಿಕ್ ಶಿಫ್ಟರ್. ಮತ್ತು ಇದು ನಿಮಗೆ ರೈಡರ್ ಫುಟ್ ಪ್ಯಾಕ್, ಮತ್ತು ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಸಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಬೇಕಂತ ಅಂದರೆ ರಿಮೂವ್ ಕೂಡ ಮಾಡ್ಬೋದು. ಹಗ್ಗರ್ ಬರಲ್ಲ ಈ ಗಾಡೀಲಿ ರಿಯರಿಗೆ. ಸ್ವಿಂಗ್ ಆರ್ಮ್ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ, ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್. ಮತ್ತು ಈ ಕಡೆ ಬಂದರೆ ಸೇಮ್ ಚೇಸ್ ಫ್ರೇಮ್. ಅದ್ರ ಜೊತೆ ಈ ಕಡೆ ಕೂಡ ನಿಮಗೆ ಕ್ರ್ಯಾಶ್ ಗಾರ್ಡ್ ಬರುತ್ತೆ. ಎಕ್ಸಾಸ್ಟ್ ನೋಟ್ ಕೇಳ್ಕೊಂಡು ಬರೋಣ ಯಾವ ಥರ ಬರುತ್ತೆ ಅಂತ. ಇಲ್ಲಿ ಆನ್ ಮಾಡಿದಾಗ ರೆಡಿ ಟು ರೇಸ್ ಅಂತ ಬರುತ್ತೆ. ಹೈಡ್ಲಿಂಗ್ ಅಲ್ಲಿ ಈ ತರ ಸೌಂಡ್ ಬರುತ್ತೆ. ಇದ್ರದ್ದೊಂದು ರೈಡ್ ಮಾಡ್ಕೊಂಡು ಬರೋಣ. ಹ್ಯಾಂಡ್ಲ್ ಬಾರ್ ಮಾತ್ರ ವೈಡ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಸ್ಲಿಪ್ಪರ್ ಕ್ಲಚ್ ಕ್ಲೀನ್ ಸ್ಮೂತಾಗಿ ಯೂಸ್ ಆಗ್ತದೆ. ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಫೀಚರ್. ಜಾಸ್ತಿ ಸ್ಪೀಡ್ ಮಾಡಲಿಕ್ಕೆ ಆಗಲ್ಲ, ಹೊಸ ಗಾಡಿ ಅವರು ಫಸ್ಟ್ ಸರ್ವಿಸ್ ಕೂಡ ಆಗಲಿಲ್ಲ. ಪೊಸಿಷನ್ ಮಾತ್ರ ಅಲ್ಟಿ ಗುರು, ಸೂಪರ್ ಆಗ್ತದೆ ಕೊಂಡೋಗ್ಲಿಕ್ಕೆ. ವೈಡ್ ಉಂಟಲ್ಲ ಹ್ಯಾಂಡ್ ಬಾರ್, ವೈಬ್ರೇಷನ್ ಗೊತ್ತಾಗ್ತಿಲ್ಲ ಅಷ್ಟು. ಇವಾಗ ಜಾಸ್ತಿ ಸ್ಪೀಡ್ ಹೋಗಿಲ್ಲ ಅಲ್ಲ, ನಾರ್ಮಲಲ್ಲಿ ಗೊತ್ತಾಗೋದಿಲ್ಲ. ನಾರ್ಮಲ್ ವೈಬ್ರೇಷನ್ ಉಂಟು, ಒಂದು 4000 RPM ರೈಸ್ ಆಗ್ತದಲ್ಲ, ಆವಾಗ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗ್ತದೆ. ಈ ಗಾಡಿನ ಕೊಟ್ಟಿರೋದು ನಮ್ಮ ಫ್ರೆಂಡ್ ಬಾಲಾಜಿ ಅಂತ ಅವ್ರ ಹೆಸರು. ತೆಗ್ದೊಂದು 1 ವೀಕ್ ಆಯ್ತಾ ಏನಷ್ಟೇ. ಪಾಪ ರಿವ್ಯೂ ಮಾಡಲಿಕ್ಕೆ ಕೇಳಿದಕ್ಕೆ ಕೊಟ್ಟರು, ಅವರಿಗೆ ಒಂದು ಥ್ಯಾಂಕ್ಸ್. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 176 ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಇದ್ರ ಟೋಟಲ್ ವೆಯ್ಟ್ ಬಂದ್ಬಿಟ್ಟು ಕರ್ಬ್ ವೆಯ್ಟ್ ಬಂದ್ಬಿಟ್ಟು ನಿಮಗೆ 163 ಇದರದ್ದು ಟೋಟಲ್ ವೆಯ್ಟ್ ಇದೆ. ಮೊದಲು ಜೆನ್ 2 ಡ್ಯೂಕ್ 250ಕ್ಕಿಂತ ಇದರದ್ದು ತುಂಬ ರೆಡ್ಯೂಸ್ ಮಾಡಿದ್ದಾರೆ ವೆಯ್ಟ್ನ. ಆಲ್ಮೋಸ್ಟ್ ಎಲ್ಲ ಬಾಯ್ಸ್ 390 ತೆಗೆಯೋದ್ರಲ್ಲಿ ಇರ್ತೀರ, ಅಂದರೆ 390 ತುಂಬ ಲೈಕ್ ಆಗಿರ್ತದೆ. ಅದರದ್ದು ಮೈಂಟೆನೆನ್ಸ್ ಪ್ರೈಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಅಂದರೆ ಆಲ್ಮೋಸ್ಟ್ ಬಾಯ್ಸ್ 250 ಕಡೆ ಬರ್ತೀರ. 250 ಬೆಸ್ಟ್, ತೊಂದರೆ ಇಲ್ಲ, ಗಾಡಿ ಮಾತ್ರ ಸೂಪರ್ ಉಂಟು. ಸೇಮ್ 390 ಆಗೇನೆ. ಇದರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಅಂದರೆ ಫ್ರಂಟ್ ಇದು ಸಸ್ಪೆನ್ಷನ್ ಎಲ್ಲ ಬರೋದಿಲ್ಲ. ಅದರಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಕೊಟ್ಟಿದ್ದಾರೆ, ಅಡ್ಜಸ್ಟೇಬಲ್ ಕ್ಲಚ್ ಲಿವರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದರ ಚಾರ್ಜಿಂಗ್ ಪೋರ್ಟ್ ಬರ್ತದೆ ಸೇಮ್ ಅದರಲ್ಲಿ. ಮತ್ತು ಇದರಲ್ಲಿ ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಸಹ ಬರ್ತದೆ. ಯಾರಾದರೂ ಈ ಗಾಡಿ ಅಂದರೆ 390 ತೆಗಿಯೋರು, ಅಂದರೆ ಜಾಸ್ತಿ ಪ್ರೈಸ್ ಅಂತ ತೆಗಿಲಿಕ್ಕೆ ಆಗದಿದ್ದರೆ 250 ನೋಡ್ಬೋದು. ಇಲ್ಲಾಂತಾದರೆ ಜಾಸ್ತಿ CC ಗಾಡಿ ಅಲ್ಲ, ಮನೆಯಲ್ಲಿ ಎಲ್ಲ ಅಂದರೆ ಕೇಳುವುದಿಲ್ಲ ಜಾಸ್ತಿ CCದು ಗಾಡಿ ತೆಗಿಲಿಕ್ಕೆ. ನಿಮಗೆ 250 CCಯಲ್ಲಿ ಬೆಸ್ಟ್ ಸೆಗ್ಮೆಂಟ್ ಬೈಕ್ ಅಂತ ಹೇಳ್ಬೋದು. ಇದು ಗಾಡಿ ಸೂಪರ್ ಉಂಟು ಗಾಡಿ ಮಾತ್ರ. ಲಾಸ್ಟಿಗೆ ಬಂದುಬಿಟ್ಟು ಇದ್ರ ಪ್ರೈಸ್ ಎಷ್ಟಪ್ಪ ಅಂತ ಕೇಳಿದರೆ, ಇದು ಮ್ಯಾಂಗ್ಳೂರಲ್ಲಿ ಆನ್ ರೋಡ್ ಪ್ರೈಸ್ ಇದ್ರದ್ದು 2,80,000 ತನಕ ಆಗ್ತದೆ.
ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಸಪೋರ್ಟ್ ಇದೇ ಥರ ಇರಲಿ. ಈಗ ನಂದು 200 ಸಬ್ಸ್ಕ್ರೈಬರ್ಸ್ ಆಯಿತು, ಲಾಸ್ಟ್ ಒಂದು 3 ಡೇಸಲ್ಲಿ ಆಯಿತು. ಥ್ಯಾಂಕ್ ಯು ಗೈಸ್. ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ, ನಾನು ಹೀಗೇನೆ ವಿಡಿಯೋ ಮಾಡ್ತಾ ಇರ್ತೇನೆ. ಅಲ್ಲಿ ತನಕ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.